ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಆಗಲೇ ಹೇಳ್ತಾ ಇದ್ವಿ, ಮಂಗಳೂರು ನಗರಿಯ ಮಹಿಳೆಯರಿಗೆ, ಕನ್ಯಾಮಣಿಯರಿಗೆ, ನೀರೆಯರಿಗೆ ಒಂದು ಸಂತಸದ ಸುದ್ದಿ ಇಲ್ಲಿದೆ ಅಂತ. ರಾಜ್ಯದಲ್ಲೇ ಮೊದಲ ಮಹಿಳಾ ಪಾರ್ಕ್ ಮಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ. ಒಂಟಿತನದಿಂದ ಬೇಸತ್ತು ಕ್ಷಣಕಾಲ ನೆಮ್ಮದಿ ಬಯಸುವಂತಹ ಮಹಿಳಾ ಮನಸ್ಸಿಗೆ ಈ ಪಾರ್ಕ್ ಮುದ ನೀಡಲಿದೆ. ಬನ್ನಿ, ಮಂಗಳೂರಿನಲ್ಲಿರುವ ಮಹಿಳಾ ಪಾರ್ಕ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಕಡಲ ತಡಿ ಮಂಗಳೂರಿನ ಪಾಲಿಗೆ ಖುಷಿ ಖಬರ್. ನಗರದ ಹೃದಯ ಭಾಗದಲ್ಲೇ ರಾಜ್ಯದಲ್ಲೇ ಮೊದಲ ಮಹಿಳಾ ಪಾರ್ಕ್ ತಲೆ ಎತ್ತಿದೆ. ನಗರದ ಲಾಲ್ಬಾಗ್ನ ಹ್ಯಾಟ್ ಹಿಲ್ನಲ್ಲಿ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ಈ ಪಾರ್ಕ್ ಅನ್ನು ರೂಪಿಸಲಾಗಿದೆ. ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಒಂದು ವನಿತಾವನ. ಇದು ಕೇವಲ ಮಹಿಳೆಯರಿಗೆ ಮಾತ್ರ ಇದರಲ್ಲಿ ಪ್ರವೇಶ. ಹೇಗೆ ನಾವು ರಾಜ್ಯದಲ್ಲೇ ಒಂದು ಮಾದರಿ ವನವನ್ನು ನಾವು ನಿರ್ಮಾಣ ಮಾಡಿದೆವು, ಅದೇ ರೀತಿಯಾಗಿ ರಾಜ್ಯದಲ್ಲೇ ಒಂದು ಮಾದರಿ ವನವಾಗಿ ಇದು ನಿರ್ಮಾಣ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನನ್ನ ಶಾಸಕನ ನಿಧಿಯಿಂದ ಕೂಡ 2 ಲಕ್ಷ ರೂಪಾಯಿಯನ್ನು ಇವತ್ತು ನಾನು ಮಂಜೂರು ಮಾಡಲಿಕ್ಕೆ ಕೂಡ ಆದೇಶವನ್ನು ಕೊಡ್ತೇನೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ದುಃಖವಾದಾಗ, ಮನ ಏಕಾಂಗಿತನ ಬಯಸಿದಾಗ ವೈಯಕ್ತಿಕವಾಗಿ ಕೆಲ ಕ್ಷಣ ಕಳೆಯಲು ಯಾವುದೇ ಅವಕಾಶ ಇರೋದಿಲ್ಲ. ಅಂತಹ ಒಂದು ವ್ಯವಸ್ಥೆಗೆ ಪಾಲಿಕೆ ವೇದಿಕೆ ನಿರ್ಮಿಸಿದೆ. ಸರ್ಕಾರಿ, ಅರೆ ಸರ್ಕಾರಿ ಸೇರಿದಂತೆ ಬಹುತೇಕ ಮಧ್ಯಮ ವರ್ಗದವರೇ ಇರೋ ಈ ಪ್ರದೇಶದ ಮಹಿಳೆಯರಿಗೆ ಏಕಾಂಗಿತನ ಕಾಡಿದಾಗ ಟೆನ್ಷನ್ ಕಳೆಯಲು ಈ ಪಾರ್ಕ್ ಉಪಯುಕ್ತವಾಗಲಿದೆ. ಸುಮಾರು 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇದರ ಒಂದು ಲ್ಯಾಂಡ್ಸ್ಕೇಪಿಂಗ್ಗಳನ್ನು ನಾವು ಮಾಡ್ತೇವೆ. ಮಹಿಳೆಯರಿಗೆ ಮತ್ತು ಮಕ್ಕಳಿಗಾಗಿ ಎಕ್ಸ್ಕ್ಲೂಸಿವ್ ವಾಚನಾಲಯವನ್ನು ಒಂದು ಮಾಡುವಂಥ ಯೋಜನೆಯೂ ಕೂಡ ಅದರಲ್ಲಿದೆ. ಮಹಿಳೆಯರು ಮತ್ತು ಮಕ್ಕಳು ಕೆಲ ಕ್ಷಣಗಳನ್ನು ಇಲ್ಲಿ ಬಂದು ಸಂತೋಷದಿಂದ ಕಳೆಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇಲ್ಲಿ ಗಾರ್ಡನರ್, ವಾಚ್ಮನ್ ಎಲ್ಲರೂ ಮಹಿಳೆಯರೇ. ಪುಂಡ ಪೋಖರಿಗಳ ಉಪಟಳ ಇಲ್ಲ. ನಗರದ ಅತಿ ಎತ್ತರದ ಪ್ರದೇಶದಲ್ಲಿ ಪಾರ್ಕ್ ನಿರ್ಮಿಸಿರುವ ಕ್ರಮಕ್ಕೆ ಮಹಿಳೆಯರು ಮಹಾನಗರ ಪಾಲಿಕೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಮಂಗಳೂರಿನಲ್ಲಿ ಅತಿ ಎತ್ತರದ ಸ್ಥಳದಲ್ಲಿರುವಂಥದ್ದು, ಹಾಗೆ ಒಳ್ಳೆ ಗ್ರೀನರಿ ತಂಪಿರುವಂಥ ಪ್ರದೇಶ ಇದು. ಚೆನ್ನಾಗಿ ಆಗಿದೆ. ಮಹಾನಗರ ಪಾಲಿಕೆ ಒಂದು ಉತ್ತಮ ಕೆಲಸ ಮಾಡಿದೆ. ಮಹಿಳೆಯರಿಗಿಂತ ಒಂದು ಪಾರ್ಕ್ ಮಾಡಿಕೊಟ್ಟು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಮಹಿಳೆಯರು ಮಾತ್ರ ಬಂದು ಇದನ್ನು ಎಂಜಾಯ್ ಮಾಡ್ಬೋದು ಸಮಾಧಾನದಿಂದ. ಯಾವುದೇ ಟೆನ್ಷನ್ ಫ್ರೀ ಆಗಿ ಇಲ್ಲಿ ಅವರು ಅವರ ಟೈಮನ್ನು ಪಾಸ್ ಮಾಡಬಹುದು. ರಾಜ್ಯದ ಮೊದಲ ಮಹಿಳಾ ಪಾರ್ಕ್ ಉದ್ಘಾಟನೆ ಏನೋ ಆಗಿದೆ. ಸುಸಜ್ಜಿತ ಹಾಗೂ ರಾಜ್ಯದಲ್ಲೇ ಮಾದರಿ ಪಾರ್ಕ್ ಆಗಿ ವನಿತಾವನ ರೂಪುಗೊಳ್ಳಲಿ ಎಂಬುದು ಎಲ್ಲರ ಆಶಯ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ನಾವು ಕೂಡ ಹೋರಾಟ ಮಾಡಬೇಕಾಗತ್ತೆ ಪುರುಷವನಕ್ಕಾಗಿ. ಪುರುಷವನ ಯಾರು ಬಯಸಲ್ವಾ ಅಂತ. ಓಕೆ.